ವಿಶ್ವಾಸ ಇಟ್ಟಿದ್ದೀರಿ. ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ಪ್ರಕಾಶ್ ಅಣ್ಣ ರಾಜಕೀಯದಾಗಿ ಇವತ್ತು ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, ಈಗ MLC ಆಗಿ, ದಿಲ್ಲಿ ಪ್ರತಿನಿಧಿಯಾಗಿ ಈ ಭಾಗದಾಗ ಒಂದು ಒಳ್ಳೆ ಸೇವೆ ಮಾಡ್ಕೋತ ಬಂದಿದ್ದರು. ನಂದು ಬರೋ ದಿನಮಾನದಲ್ಲಿ 2 ಗುರಿ ಐತಿ. ಒಂದು ಎಷ್ಟು ಮಠ ನಾವೊಂದು ಜವಾಬ್ದಾರಿ ಸ್ಥಾನದಾಗದೀನಿ, ನಮ್ಮ ತಾಯಿ, ನಮ್ಮ ತಂಗಿ, ನಮ್ಮ ರೈತರ ಈ ಭಾಗದಾಗ ಒಂದು ಸೇವೆ ಮಾಡ್ಕೊಂಡು ಬರ್ತೀನಿ. ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಬೆಳಗಾವಿ ಬಂದಾಗ ನಾವು ಸತೀಶ್ ಅಣ್ಣ ಜಾರಕಿಹೊಳಿ ಆಗಲಿ, ಪ್ರಿಯಾಂಕಾ ಜಾರಕಿಹೊಳಿ ಎಲ್ಲರೂ ಕೂಡಿ ಒಂದೇ ಏನು ಬೇಡಿಕೆ ಐತಿ, ನಾ ಇಲ್ಲಿ ಇರು ಮಠ ಚಿಕ್ಕೋಡಿ ಘೋಷಣೆ ಮಾಡಿ, ಅದರ ತಮ್ಮ ಕಡೆದ ಚಿಕ್ಕೋಡಿ ಘೋಷಣೆ ಮಾಡಿ 1-2 ತಿಂಗಳಲ್ಲಿ ಘೋಷಣೆ ಆಗಿ ಒಂದು ಮುಂದಿನ ದಿನಮಾನದಾಗ ನಮ್ಮ ಇವತ್ತು ನಾವು ನೋಡಾಗಿದ್ದೀವಿ ಯಾವ ರೀತಿ ಡೆಲ್ಲಿದಾಗ ಪ್ರತಿಭಟನೆ ಎಲ್ಲ ಕಡೆ ವಿದ್ಯಾರ್ಥಿಗೆ ಎಲ್ಲಿ ತೊಂದರೆ ಆಗ್ತೈತಿ. ಮುಂದಿನ ಇವರು ಹುಡುಗರು ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆದ್ಮೇಲೆ ಒಂದು ಮೆಡಿಕಲ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಸಾಕಷ್ಟು ಹಲವಾರು ಅಂದ್ರೆ ಒಂದು ಜಿಲ್ಲಾ ಆದ್ಮೇಲೆ ಇವೆಲ್ಲ ನಮ್ಮ ಚಿಕ್ಕೋಡಿಗೆ ತರಕ್ಕೆ ಅನುಕೂಲ ಆಗ್ತೈತಿ. ಯಾಕಂದ್ರೆ ನಮ್ಮ ಹುಡುಗರು ಇವತ್ತು ಮಂಗಳೂರು, ಉಡುಪಿ, ಬೆಂಗಳೂರು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಇಲ್ಲೇ ಆದ್ಮೇಲೆ ನಮ್ಮ ಕಡೆ ಏನು ಸಾಧ್ಯತೆ ನಾವಿಲ್ಲಿ ಅಭಿವೃದ್ಧಿ ಮಾಡ್ತೀವಿ. ಪ್ರಭಾಕರ್ ಕೋರಿ ಅವರು ಹೇಳಿದ್ರು ನಾವು ಏನೇನು ಅಭಿವೃದ್ಧಿ ಮಾಡಿದೆವು. ಈದ್ ಬಿಟ್ಟು ಬರುವ 6 ತಿಂಗಳಲ್ಲಿ ವಿಶೇಷ ಚಿಕ್ಕೋಡಿ ಈಗಾಗಲೇ ಬಜೆಟು ಸ್ಯಾಂಕ್ಷನ್ ಆಗೈತಿ. ನನ್ನ ಪ್ರಕಾರ 50 ಲಕ್ಷ ರೂಪಾಯಿದಾಗ ಬೋರ್ವೆಲ್ ಸುಮಾರು 18 ಬೋರ್ವೆಲ್ ಇಲ್ಲಿ ಡ್ರಿಲ್ ಮಾಡಿಸಿದೆವು. ಕುಡಿ ನೀರು ಎಲ್ಲೆಲ್ಲಿ ಬಾವಿಗಳು ಎಲ್ಲಿ ಸುಧಾರಣೆ ಮಾಡಬೇಕಾಗಿತ್ತು, ಬಾವಿಗಳು ಸುಧಾರಣೆ ಮಾಡಿದೆವು. ಇನ್ನು 20 ಕೋಟಿ ರೂಪಾಯಿ ವರ್ಕ್ ಟೆಂಡರ್ ಆಗಿ ಇನ್ನೂ ಕೆಲಸ ಆಗಬೇಕಾಗೈತಿ. ಸುಂದರ ಚಿಕ್ಕೋಡಿ ಯಾಕಂದ್ರೆ ಇಲ್ಲಿ MP ಅವರ ನಾವು ಕೂಡಿ ಮುಂದಿನ ದಿನಮಾನದಾಗ ಈಗ ಹೇಳಿದ್ರು ಕೋರ್ಟ್ ನಿರ್ಮಾಣ ಆಗಲಿ, ನಮ್ಮ ಸರ್ಕ್ಯೂಟ್ ಹೌಸ್ ಆಗಲಿ, ಟ್ರೀ ಪಾರ್ಕಿಂಗ್ ಮತ್ತು 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದೆವು. ಇಷ್ಟೆಲ್ಲ ಕೆಲಸ CPI ಆಫೀಸ್ ಹೊಸದಾಗೈತಿ, ADHO ಆಫೀಸ್ ಹೊಸದಾಗೈತಿ. ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಶಾಂತವಾಗಿ ನಾನು ಮುಂದಿನ ಹಿರುಕುಡಿ ಮತ್ತು ಎಕ್ಸಂಬ ಕಾರ್ಯಕ್ರಮ ಐತಿ. ಅವ್ರ 2 ಮಾತು ಅವರು ಕೂಡ ಮಾಡಿ, ಆಶೀದ್ ಅವರು ಕೂಡ ಮಾಡ್ತಾರೋ. ಆಶೀದ್ ಅವರು ಮಾಡಿ ಈ ಕಾರ್ಯಕ್ರಮ ತಾವು ಎಲ್ಲರೂ ಬಂದಿದ್ದೀರಿ. ತಮ್ಗೆಲ್ಲರಿಗೂ ನಮ್ಮ ಕುಟುಂಬ ಆಗಲಿ, ವೈಯಕ್ತಿಕ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಅಭಿನಂದನೆ ಹೇಳ್ತೀನಿ.